ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಸಂಚಿಕೆಯಲ್ಲಿ ಪ್ರಗತಿಶೀಲ ಪಂಥದ ಪ್ರಮುಖ ಕವಿ ಅಂತ ಕರೆಸ್ಕೊಳ್ಳೋ ನಿರಂಜನ ಅಥವಾ ಕುಳಕುಂದ ಶಿವರಾಯರು ಬರೆದಿರುವಂತಹ ಒಂದು ಸಣ್ಣ ಕಥೆಯನ್ನು ತಿಳ್ಕೊಳ್ಳೋಣ. ಕತೆ ಯಾವುದು ಅಂದರೆ ಕೊನೆಯ ಗಿರಾಕಿ. ಶೀರ್ಷಿಕೆನೇ ಒಂಥರ ವಿಚಿತ್ರವಾಗಿದೆ ಅಲ್ವಾ? ಹಾಗಿದ್ರೆ ಕತೆ ಹೇಗಿರ್ಬೋದು ತಿಳ್ಕೊಳ್ಳೋಣವಾ? ನೋಡಿ, ಸಂಪೂರ್ಣ ಕಥೆಯನ್ನು ಓದಿ ಆದಮೇಲೆ ನಮಗೆ ಏನು ಅನಿಸುತ್ತೆ? ಹೆಣ್ಣಿನ ಅಸಹಾಯಕತೆಯನ್ನು ಈ ಪುರುಷ ಪ್ರಧಾನ ಸಮಾಜ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ಳುತ್ತೆ, ಸ್ತ್ರೀ ಆದವಳು ಈ ಪುರುಷ ಸಮಾಜದಲ್ಲಿ ಎಷ್ಟು ಜೋಪಾನವಾಗಿ ಇರಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ನಿರಂಜನ ಅವರು ಈ ಕತೆ ಮೂಲಕ ಹೇಳೋಕೆ ಹೊರಟಿದ್ದಾರೆ. ಕೆಲವೊಮ್ಮೆ ನಮಗೆ ಇಂದು ಮುಂದೆ ಗೊತ್ತಿರೋಂಥ ವ್ಯಕ್ತಿಗಳನ್ನ ನಂಬುದ್ರೇ ಅಪಾಯ ತಪ್ಪಿದ್ದಲ್ಲ. ಅಂಥದ್ರಲ್ಲಿ ನಮಗೇನೂ ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿಯನ್ನು, ಅದರಲ್ಲೂ ಪುರುಷನನ್ನು ನಂಬ್ತಾ ಇದ್ದೀವಿ ಅಂತಂದರೆ, ಅದರಲ್ಲೂ ಪ್ರೀತಿ ನಾಟಕ ಆಡ್ತಿದ್ದಾರೆ, ಅದನ್ನು ನಾವು ನಂಬಿದ್ದೀವಿ ಅಂತಂದರೆ ಆ ಹೆಣ್ಣಿನ ಬದುಕು ಸರ್ವನಾಶ ಅಂತಾನೆ. ಆ ಹೆಣ್ಣನ್ನು ತಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡು ನಡುನೀರಲ್ಲಿ ಕೈ ಬಿಟ್ಟು ಹೋಗೋವಂಥ ಸಂಖ್ಯೆನೇ ಜಾಸ್ತಿ ಅನ್ನೋದನ್ನು ಈ ಕತೆ ಸಾರಿ ಸಾರಿ ಹೇಳ್ತಾ ಇದೆ. ಸರಿ, ಇವಾಗ ನಾವು ನೇರವಾಗಿ ಕತೆಗೆ ಹೋಗ್ಬಿಡೋಣ. ಈ ಕಥೆಯನ್ನು ಸಂಪೂರ್ಣವಾಗಿ ತಿಳ್ಕೊಂಡಾದ್ಮೇಲೆ ವಾಸ್ತವದ ಬಗ್ಗೆ ಈ ಕಥೆಯನ್ನು ಇಟ್ಕೊಂಡು ಚರ್ಚೆ ಮಾಡೋಣ. ಓಕೆನಾ? ಶುರು ಮಾಡೋಣವಾ? ಆ ಸರ್ಕಲಿನಾಚೆ ಯಾರೂ ಹೋಗಲೊಲ್ಲರು. ಕಟ್ಟಡಗಳ ಅಡೆತಡೆ ಇಲ್ಲದ ವಿಸ್ತಾರ ಭೂಮಿಯ ಮೇಲಿಂದ ಬೀಸುತ್ತಿದ್ದ ಶೀತಲ ಗಾಳಿ ದುರ್ಗಂಧವನ್ನು ತರುತ್ತಿತ್ತು. ಜನ ಗುಜುಗುಜು ಮಾತನಾಡುತ್ತಿದ್ದರು. ಅದೆಲ್ಲ ಅಸ್ಪಷ್ಟ ಕಲರವ. ಹೌದು, ಇಷ್ಟಕ್ಕೂ ಆ ಸರ್ಕಲಿನಾಚೆ ಯಾರು ಯಾಕೆ ಹೋಗ್ತಾ ಇಲ್ಲ? ಅಲ್ಲಿ ಏನೋ ಒಂದು ಘಟನೆ ನಡೆದಿರ್ಬೇಕಲ್ವಾ? ಹಾಗೆ ಆ ಕಡೆಯಿಂದ ಬರ್ತಿರೋಂತಹ ಗಾಳಿ ಕೂಡ ದುರ್ಗಂಧದ ವಾಸನೆಯನ್ನು ತಗೊಂಬರ್ತಾ ಇದೆ. ಅಲ್ಲಿ ಘಟಿಸಿರೋಂಥ ದೃಶ್ಯವನ್ನು ನೋಡಿದಂಥ ಜನ ಗುಜುಗುಜು ಅಂತ ತಮ್ಮೊಳಗೆ ಮಾತಾಡ್ತಾ ಇದ್ದಾರೆ. ಏನಾಗಿದೆ ಅಲ್ಲಿ, ಏನಾಗಿರ್ಬೋದು ಅಂತ ಮಾತಾಡ್ತಾ ಇದ್ದಾರೆ. ಅದೆಲ್ಲ ಅಸ್ಪಷ್ಟವಾಗಿ ಕಾಣ್ತಾ ಇದೆ, ಯಾಕಂದರೆ ಆಗಿನ್ನೂ ಬೆಳಗಾಗ್ತಾ ಇದೆ. ಅಸ್ಪಷ್ಟ ನೋಟ, ಹಾಗೆ ಅವ್ರ ಮಾತು ಕೂಡ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಸೂರ್ಯ ಮೇಲಕ್ಕೆ ಬಂದಂತೆ ಕಾವೇರತೊಡಗಿತ್ತು. ಅಂದರೆ ಸಂಪೂರ್ಣವಾಗಿ ಬೆಳಗ್ಗೆ ಆಗಿದೆ ಅಂತ ಅರ್ಥ. ಸರ್ಕಲನ್ನು ಹಾದು ಹೋಗಲೇಬೇಕಾದವರು ಭೀತಿಯಿಂದೊಮ್ಮೆ ಎಡಕ್ಕೆ ಕಣ್ಣು ಹೊರಳಿಸಿ ಮತ್ತೆ ತಲೆ ಕೆಳಗೆ ಮಾಡಿ ಸರಸರನೆ ನಡೆದು ಹೋಗುತ್ತಿದ್ದರು. ಎಲ್ಲರೂ ಚಲಿಸುತ್ತಲೇ ಇದ್ದರು. ನಿಲ್ಲುವವರು ಯಾರೂ ಇರಲಿಲ್ಲ. ನಿಧಾನವಾಗಿ ಪೌರಸಭೆಗೆ ವರದಿ ಹೋಯಿತು. ಅಂದರೆ ಆ ಸರ್ಕಲಲ್ಲಿ ಏನೋ ಒಂದು ಘಟನೆ ನಡೆದಿದೆ, ಅದನ್ನು ನೋಡಿ ಜನಗಳು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಕೆಲವರಿಗೆ ನೋಡೋಕ್ಕೂ ಆಗ್ತಾ ಇಲ್ಲ, ನೋಡಿನೂ ತಲೆ ಕೆಳಗೆ ಮಾಡಿಕೊಂಡು ನಮ್ಮ ತಲೆ ಮೇಲೆ ಬಂದ್ಬಿಡುತ್ತಲ್ಲಪ್ಪ ನೋಡ್ತಾ ನಿಂತ್ಕೊಂಡ್ಬಿಟ್ರೆ ಅಂತ ಹೆದರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಿದ್ರೆ ಆ ಸರ್ಕಲ್ನಲ್ಲಿ ನಡೆದಿರೋಂಥ ಘಟನೆ ಆದರೂ ಏನು? ಇದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕಥೆಯ ಆರಂಭಕ್ಕೆ ಬಂದ್ಬಿಡೋಣ. ಅದೊಂದು ದಿನ ಬೆಳಗ್ಗೆ ಕಾಣಿ ಎದ್ದು ನೋಡುತ್ತಾಳೆ. ರಾತ್ರಿ ಜೊತೆಯಲ್ಲೇ ಮಲಗಿದ್ದ ಸಂಗಡಿಗನಿಲ್ಲ. ಯಾರು ಈ ಕಾಣಿ? ಕೊನೆಯ ಗಿರಾಕಿ ಕಥೆಯ ಕಥಾನಾಯಕಿ ಆಕೆ. 16ರ ಆ ಹುಡುಗಿ 10 ದಿನಗಳ ಹಿಂದೆ ಅವನ ಬೆಂಬತ್ತಿ ಕರ್ನಾಟಕದ ರಾಜಧಾನಿಗೆ ಓಡಿ ಬಂದಿದ್ದಳು. ಎಲ್ಲಿಂದ ಬಂದಿದ್ದಾರೆ? ತಮಿಳುನಾಡಿನ ಒಂದು ಊರಿಂದ ಇವ್ರು ಓಡಿ ಬಂದ್ಬಿಟ್ಟಿದ್ದಾರೆ. ಆತ ಯಾರು? ತಿರಪೆ ಎತ್ತುವ ಗರೀಬ ಆತ. ಒಂದು ಕೈ ಮೊಂಡು ಅವನಿಗೆ. ಹೀಗಿದ್ರೂ ಒಂದು ರಾತ್ರಿ ಇನ್ನೊಂದು ತೋಳಿನಿಂದ ಆಕೆಯನ್ನು ಆತ ಬಳಸಿ ಬರಸೆಳೆದಿದ್ದ. ಅಂದರೆ ಅವನ ಪ್ರೀತಿಯನ್ನು ಆಕೆಗೆ ತೋರಿಸಿದ್ದ. ಕಂಪಿಸುತ್ತಿದ್ದ ಹೃದಯದಿಂದ ಆಕೆ ಆತನನ್ನು ನೋಡಿದಳು. ಆ ಬಲಿಷ್ಠ ತೋಳನ್ನು ನೋಡಿದಳು. 2 ಕೈಗಳ ಶಕ್ತಿಯು ಇತ್ತದಕ್ಕೆ. ಯಾವುದಕ್ಕೆ? ಆ ಗರೀಬನ ಒಂದೇ ಒಂದು ತೋಳಿನಲ್ಲಿ ಅವನಿಗೆ 2 ಕೈಗಳ ಶಕ್ತಿನೂ ಇದೆ ಅಂತ ಈ ಕಾಣಿಗೆ ಅನಿಸ್ಬಿಡುತ್ತೆ. ಅದಕ್ಕಾಗಿಯೇ ತನ್ನ ಮನೆ ಮಠವನ್ನು ಹೆತ್ತವರನ್ನು ಬಿಟ್ಬಿಟ್ಟು ಆ ಗರೀಬನನ್ನು ನಂಬ್ಕೊಂಡು ಬೆಂಗಳೂರಿಗೆ ಓಡಿ ಬಂದ್ಬಿಟ್ಟಿದ್ದಾಳೆ ಕಾಣಿ. ಈ ಕಾಣಿ ಬಗ್ಗೆ ಒಂದು ಸ್ವಲ್ಪ ನೋಡೋದಾದರೆ, ಆಕೆಗೂ ಒಂದು ಮನೆ ಇತ್ತು, ಒಂದು ಚಿಕ್ಕ ಗುಡಿಸಲು. ಅವಳ ತಂದೆ ತಾಯಿಗೆ ಒಕ್ಕಲುತನದ ಒಂದಷ್ಟು ಹೊಲ ಕೂಡ ಇತ್ತು. ಆದರೆ ಅದೇ ವರ್ಷವೇ ಎಲ್ಲವೂ ಹೊರಟು ಹೋದವು. ಯಾಕೆ ಹೋಯಿತು? ದೇಶ ಪ್ರೇಮಿಯಾದ ಆ ಹಿರಿಯ ಜಮೀನ್ದಾರ ಹೆಚ್ಚು ಗೇಣಿ ಕೇಳಿದ. ಕೊಡದೆ ಹೋದರೆ ಹೊಸ ಒಕ್ಕಲನ ಹುಡುಕುವುದಾಗಿ ಹೇಳಿದ. ಹಾಗೆಯೇ ಆಯಿತು. ನೋಡಿ, ಇವರನ್ನು ಇರೋಂಥ ಒಂದು ಚಿಕ್ಕ ಗುಡಿಸಲು, ಆ ಚೂರು ಪಾರು ಜಮೀನನ್ನು ಕಿತ್ಕೊಂಡು ಕಳಿಸ್ತಾ ಇದ್ದಾನೆ. ಅವನು ದೇಶ ಪ್ರೇಮಿಯಾಗಿರುವಂಥ ಜಮೀನ್ದಾರ ಅಂತೆ. ಎಷ್ಟು ಒಂಥರ ವ್ಯಂಗ್ಯವಾಗಿ ನಿರಂಜನ ಅವರು ಈ ಪದವನ್ನು ಬಳಕೆ ಮಾಡಿದಾರಲ್ವ ಇಲ್ಲಿ, ದೇಶ ಪ್ರೇಮಿಯಾಗಿರುವಂಥ ಹಿರಿಯ ಜಮೀನ್ದಾರ ಅಂತ. ಇನ್ನೇನು, ಮನೆ ಕಳ್ಕೊಂಡ್ರು, ಚೂರುಪಾರು ಜಮೀನನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಏನು ಮಾಡ್ತಾರೆ? ಕಾಣಿಯ ತಂದೆ ತಾಯಿ ಮಡಿಕೆ ಕುಡಿಕೆನ ತಗೊಂಡು ಗುಳೆ ಹೊರಡ್ತಾರೆ ಸಂಸಾರ ಸಮೇತವಾಗಿ. ಅಂದರೆ ಊರನ್ನು ಬಿಡುವಂಥ ಪರಿಸ್ಥಿತಿ ಬರುತ್ತೆ ಇವರಿಗೆ. ಹಿರಿಯ ಮಗ ಕೂಲಿಯಾಗುವೆನೆಂದು ಮದ್ರಾಸಿಗೆ ಹೊರಟೋದ. ಹಿರಿಯ ಮಗ ನಾನಿಲ್ಲಿ ಇರೋದಿಲ್ಲ, ನಾನು ಕೂಲಿ ಕೆಲಸನಾದರೂ ಮಾಡ್ಕೊಂಡು ಬರ್ತೀನಿ ಅಂತ ಮದ್ರಾಸಿಗೆ ಹೊರಟೋಗ್ತಾನೆ. ಕಿರಿಯವನು ಜಗಳವಾಡಿ ದೇಶಾಂತರನೇ ಹೊರಟೋಗ್ತಾನೆ. ಈಗ ತಂದೆ ತಾಯಿ ಮೂಕಿಯಾಗಿರುವಂತಹ ಮಗಳು ಕಾಣಿ. ಇವರು ಊರೂರು ಸುತ್ತುತ್ತಾರೆ. ಎಷ್ಟು ಸುತ್ತಾಡಿದರೂ ಒಂದು ಕೆಲಸ ಕೂಡ ಸಿಗೋದಿಲ್ಲ. ಬೇಡಿ ಬೇಡಿ ಸರ್ವೀಸ್ ಆದ ಬಳಿಕ ಭಿಕ್ಷೆ ಎತ್ತುವ ಕಾಯಕವೇ ಇವರಿಗೆ ಕಾಯಮಾಗೋಗ್ಬಿಡುತ್ತೆ. ಯಾರಿಗೆ? ಕಾಣಿ ಮತ್ತು ಅವ್ರ ತಂದೆ ತಾಯಿ ಈಗ ಭಿಕ್ಷಾಟನೆಗೆ ಇಳಿದಿದ್ದಾರೆ.
ಈಗ ಇಲ್ಲೊಂದು ಕ್ಲಾರಿಟಿ ಸಿಗ್ತಾ ಇದೆ. ಆ ಮೊಂಡು ವ್ಯಕ್ತಿ ಕಾಣಿಯ ಪ್ರಿಯಕರ ಈ ಭಿಕ್ಷಾಟನೆ ಸಂದರ್ಭದಲ್ಲೇ ಪರಿಚಯ ಆಗಿರಬೇಕು. ಅವನು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾನೆ ಅಂತ ಬಹಳ ನಂಬಿಕೆಯಿಂದ ಕಾಣಿ ಇವಾಗ ಬೆಂಗಳೂರಿಗೆ ಅವನ ಜೊತೆ ಬಂದ್ಬಿಟ್ಟಿದ್ದಾಳೆ, ಪ್ರೀತಿಸ್ತಿದ್ದಾಳೆ ಅವನನ್ನು. ಅವನು ಕೂಡ ಪ್ರೀತಿಯ ನಾಟಕ ಆಡ್ತಾ ಇದ್ದಾನೆ. ತಾಯಿ ತಂದೆಯರನ್ನು ಬಿಟ್ಟು ಬಂದಾಗ ಆ ಮೂಕಿಗೆ ಸ್ವಲ್ಪ ದುಃಖವಾಗಿತ್ತು ಎಂಬುದನ್ನು ಒತ್ತಿ ಹೇಳುವುದು ವಾಸಿ. ಯಾಕಂದರೆ ಯಾವುದೋ ಮನೆಯ ಮಾಡಿನ ಕೆಳಗೆ ಬೀದಿಯ ಬಳಿ ಆ ರಾತ್ರಿ ತನ್ನೊಡನೆ ಹೊರಳಾಡಿದ ಮೊಂಡುಕ್ಕಯ್ಯ ಯುವಕ ಭಿಕ್ಷುಕ ಆಕೆಗೊಂದು ಆಧಾರವಾಗಿದ್ದ. ನಿಮಿಷ ನಿಮಿಷಕ್ಕೂ ಕುಸಿದು ಬೀಳುವ ಆಧಾರ ಅದು. ಓಡಿ ಬಂದ ಮೇಲೆ ಆ ದೊಡ್ಡ ನಗರದಲ್ಲಿ ಕಳೆದುದು 10 ದಿನ. 11ನೆಯ ಬೆಳಗು ಮುಂಜಾನೆ ಆಕೆ ಒಬ್ಬಳೇ ಆಶ್ರಯಕ್ಕೆ ಹುಲ್ಲು ಕಡ್ಡಿಯೂ ಇಲ್ಲದ ಮಹಾ ಆಳದಲ್ಲಿ ಕೈಕಾಲು ಬಡಿಯುತ್ತಿದ್ದಳು. ಆ ದಿನವೆಲ್ಲ ಆ ಮೂಕಿಯ ಕಣ್ಣುಗಳಿಂದ ಬಳಬಳ ಕಣ್ಣೀರು ಸುರಿಯುತ್ತಲೇ ಇತ್ತು. ಆಕೆ ಹೊಟ್ಟೆ ಹಿಸುಕಿಕೊಂಡು ಕೂತಲ್ಲೇ ಗೋಡೆಗೆ ಹಣೆ ಚಚ್ಚಿಕೊಂಡು ಗೊಳೋ ಎಂದು ರೋದಿಸಿದಳು. ಅಲ್ಲಿ ಇಲ್ಲಿ ಸುತ್ತಾಡಿದಳು. ಆತ ಸಿಗಲಿಲ್ಲ. ಯಾವ ಗಾಡಿ ಹತ್ತಿ ಯಾವ ಊರಿಗೆ ಟಿಕೆಟ್ ಇಲ್ಲದ ಪ್ರಯಾಣವನ್ನು ಕೈಗೊಂಡಿದ್ದನೋ ಆ ಮಹಾರಾಯ. ನೋಡಿ, ಇಲ್ಲೇನಾಗಿದೆ ಅಂದರೆ ಪಾಪ ಕಾಣಿ ಅವನ ಮೇಲೆ ಪ್ರೀತಿಯಿಂದ ಮೊಂಡು ಕೈ ಆಗಿದ್ರೆ ಏನು, ಇನ್ನೊಂದು ಕೈ ಇದೆಯಲ್ವಾ, ಅವನನ್ನು ತುಂಬ ಚೆನ್ನಾಗಿ ನೋಡ್ಕೊತಾನೆ, ನಾನು ಅವನ ಜೊತೆ ತುಂಬ ಚೆನ್ನಾಗಿರ್ಬೋದು ಅಂತ ಬಹಳ ನಂಬಿಕೆ ಇಟ್ಟು ಅವನ ಜೊತೆ ಒಂದು ದೊಡ್ಡ ಪಟ್ಟಣಕ್ಕೆ ಬಂದ್ಬಿಟ್ಟಿದ್ದಾಳೆ. ಬರಬೇಕಾದ್ರೆ ಒಂದು ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ತಂದೆ ತಾಯಿಯನ್ನು ಬಿಟ್ಟು ಬರ್ತಾ ಇದ್ದೀನಿ ಅಂತ. ಆದರೆ ಇವು ನನಗೆ ಮುಂದೆ ಆಧಾರ ಸ್ತಂಭವಾಗಿ ನಿಂತ್ಕೊತಾನೆ, ನಾನು ಸಾಯೋವರೆಗೂ ಜೊತೆಲಿರ್ತಾನೆ ಅಂತ ನಂಬಿಕೆ ಇಟ್ಟು ಬಂದ್ಬಿಟ್ಟಿದ್ದಾಳೆ ಕಾಣಿ ದೊಡ್ಡ ಪಟ್ಟಣಕ್ಕೆ. ಆದರೆ ಅವನೇನು ಮಾಡ್ದ, ಅವನು ಈಕೆಯ ಮನಸ್ಸನ್ನು ಪ್ರೀತಿ ಮಾಡಲಿಲ್ಲ, ಆಕೆಯ ದೇಹವನ್ನು ಪ್ರೀತಿ ಮಾಡ್ದ. 10 ದಿನಗಳ ಕಾಲ ತನ್ನ ದೇಹದ ವಾಂಛೆಯನ್ನೆಲ್ಲ ತೀರಿಸ್ಕೊಂಡಾದ್ಮೇಲೆ, ಅವನ ಆಸೆಯೆಲ್ಲ ಈಡೇರಾದ್ಮೇಲೆ 11ನೇ ದಿನ ಕಾಣಿಯನ್ನು ಒಬ್ಬಂಟಿಗಳಾಗಿ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಪುಣ್ಯಾತ್ಮ ಹೇಳ್ಬಿಟ್ಟಾದ್ರೂ ಹೋದ್ನ, ಅದು ಮಾಡಲಿಲ್ಲ. ಪಾಪ ಮೂಕಿ ಒಬ್ಬಂಟಿಗಳು ಬೆಳಗ್ಗೆ ಎದ್ದು ಕಣ್ಬಿಟ್ಟು ನೋಡ್ತಾಳೆ, ಪಕ್ಕದಲ್ಲಿ ಅವನಿಲ್ಲ, ಅರ್ಚಾಡ್ತಾಳೆ, ಗೋಳಾಡ್ತಾಳೆ, ಮಾತು ಬರೋದಿಲ್ಲ, ಯಾರ ಹತ್ರ ಹೇಳ್ಕೊತಾಳೆ ತನ್ನ ಸಂಕಟನ. ತಂದೆ ತಾಯಿ ಜೊತೆ ಆದರೂ ಚೆನ್ನಾಗಿರ್ತಿದ್ಲೇನೋ ಕಾಣಿ, ಇವನನ್ನು ನಂಬ್ಕೊಂಡು ಬಂದು ಈ ನಡು ನೀರಲ್ಲಿ ಬಿಟ್ಟು ಹೋಗೋಂಥ ಕೆಲಸವನ್ನು ಮಾಡಿಬಿಟ್ನಲ್ಲ, ಮುಂದೆ ಕಾಣಿ ಗತಿ ಏನು? ಪಾಪ ಏನು ಮಾಡ್ತಾಳೆ? ಪ್ರೀತಿ ಮಾಡಿದ್ಲಲ್ವ, ತುಂಬ ನೊಂದು ಹೋಗಿದ್ದಾಳೆ, ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾಯಿಲ್ಲ ಈ ಸಂಕಟನ. ಮುಂದೇನಾಗುತ್ತೆ? ರೈಲು ನಿಲ್ದಾಣದ ಹಿಂದಿದ್ದ ಕೆರೆಗೆ ಕಾಣಿ ಹೋದಳು. ನೀರಲ್ಲಿ ಕಾಲುಗಳನ್ನು ಇಡಿಬಿಟ್ಟು ಕುಳಿತಳು. ರವಿಕೆಗೆ ಸಿಕ್ಕಿಸಿದ್ದ ಬಾಚಣಿಗೆಯನ್ನು ತೆಗೆದು ತಲೆಗೆ ಕೈಯಿಂದ ನೀರು ಹನಿಸಿ ಬಾಚಿದಳು. ಅದೇ ಕೆರೆಯ ನೀರನ್ನು ಸ್ವಲ್ಪ ಕುಡಿದಳು. ಹಾಗೆಯೇ ಉದ್ದಕ್ಕೂ ಆ ಕಾಲು ಹಾದಿಯಲ್ಲಿ ನಡೆದು ಹೋದಳು. ಆಕೆ ರೂಪವತಿಯಲ್ಲ, ತೆಳ್ಳನೆಯ ಜೀವ. ಆದರೆ ವಯಸ್ಸಿಗೆ ಮೀರಿ ಮೈ ತುಂಬಿತ್ತು. ಬರಿಯ ದೇಹ ಮಾಂಸಕ್ಕಾಗಿ ಹಂಬಲಿಸುವವರಿಗೆ ಆಕೆ ಮನದಣಿಯುವ ಊಟವಾಗಿದ್ದಳು. ಅವನು ಬಿಟ್ಟು ಹೋದ್ಮೇಲೆ ತನ್ನ ಮನಸ್ಸಿಗಾಗಿರೋಂಥ ಗಾಯವನ್ನು, ವೇದನೆಯನ್ನು ತಣ್ಣೀರಿನಲ್ಲಿ ಕಾಲನ್ನು ಇಳಿಬಿಟ್ಟು ಕುತ್ಕೊಂಡು ಒಂದು ಸ್ವಲ್ಪ ಶಮನವನ್ನು ಮಾಡ್ಕೊತಾ ಇದ್ದಾಳೆ. ಶಾಂತ ಸ್ಥಿತಿಗೆ ಬರ್ತಾ ಇದ್ದಾಳೆ. ಹೌದು, ಅವನು ನನ್ನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾನೆ, ಇವಾಗ ನಾನು ಒಬ್ಬಳೇ ಇರಬೇಕು, ಈ ಒಂದು ದೊಡ್ಡ ಪಟ್ಟಣದಲ್ಲಿ ಒಬ್ಬಳೇ ವಾಸಿಸಬೇಕು ಅನ್ನೋದನ್ನು ಅವಳೇ ಹೇಳ್ಕೊತಾ ಇದ್ದಾಳೆ. ಈಗೇನು ಮಾಡಬೇಕು ಅವಳು? ಅಸ್ತವ್ಯಸ್ತವಾಗಿರುವಂಥ ತಲೆಗೂದಲನ್ನು ಸರಿ ಮಾಡ್ಕೊತಾಳೆ. ತಿರುಗಾಡಿ ತುಂಬ ಆಯಾಸ ಆಗಿತ್ತಲ್ವ, ಆ ಕೆರೆಯ ನೀರನ್ನೇ ಸ್ವಲ್ಪ ಕುಡಿತಾಳೆ. ನಂತರ ಅಲ್ಲಿಂದ ಎದ್ದು ಮುಂದೆ ಸಾಕ್ತಾಳೆ. ಆ ಮೊಂಡು ಕೈ ಗರೀಬ ಯಾಕೆ ಕರ್ಕೊಂಬಂದಿದ್ದ ಗೊತ್ತಾ? ಇವಳು ನೋಡೋದಕ್ಕೇನು ಅಷ್ಟಾಗಿ ಚೆನ್ನಾಗಿರಲಿಲ್ಲ, ಆದರೂ ಕೂಡ 16ರ ಪ್ರಾಯದ ಹುಡುಗಿಯಾಗಿದ್ಲು. ತುಂಬಾ ಚೆನ್ನಾಗಿ ಮೈ ಕೈ ತುಂಬಿಕೊಂಡಿದ್ಲಲ್ವ. ಹೆಣ್ಣಿನ ಮೇಲೆ ಆಸೆ ಪಡೋಂಥ ಯಾವುದೇ ಪುರುಷ ಕೂಡ ಒಮ್ಮೆ ಕಾಣಿಯನ್ನು ನೋಡಿದರೂ ಕೂಡ ಅವಳ ಮೇಲೆ ಆಸೆ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಮೈ ಕೈ ತುಂಬಿಕೊಂಡಿದ್ಲು ಇವಳು. ಇದೇ ಕಾರಣಕ್ಕೆ ಅವನ ಪ್ರೀತಿ ನಾಟಕ ಆಡಿ ಆ ಮೊಂಡು ಕೈ ಗರೀಬ ಇವಳನ್ನ ಬೆಂಗಳೂರಿಗೆ ಕರ್ಕೊಂಬಂದು ಅವನ ಆಸೆಗಳನ್ನೆಲ್ಲ ತೀರಿಸ್ಕೊಂಡು ನಡುನೀರಲ್ಲಿ ಬಿಟ್ಟು ಹೋಗಿದ್ದು. ಮುಂದೆ ಏನಾಯ್ತು ಇಲ್ಲಿ? ಈಕೆ ನಡ್ಕೊಂಡು ಹೋಗ್ತಾ ಇದ್ದಲ್ವ ದಾರಿಲಿ. ಓಕೆ, ನಡೆದು ಹೋಗುತ್ತಾ ಹೋಗುತ್ತಾ ಆಕೆಯೊಮ್ಮೆ ತಿರುಗಿ ನೋಡಿದಳು. ಎಲ್ಲಿ? ಆಕೆ ಹಿಂದೆ ಯಾರೋ ಬರ್ತಾ ಇದ್ದಾರೆ. ಯಾವನೋ ಒಬ್ಬ ಸಿಗರೇಟು ಸೇದಿಕೊಂಡು ಹಿಂಬಾಲಿಸುತ್ತಾ ಬರುತ್ತಿದ್ದ. ಬೀದಿಯ ದೀಪಗಳು ಹತ್ತಿದವು. ಯಾವುದೋ ಹೊಸ ಪ್ರಪಂಚದ ಬಾಗಿಲು ತನ್ನ ಪಾಲಿಗೆ ತೆರೆದ ಹಾಗೆ ಕಾಣಿ ಆ ದೀಪಗಳತ್ತ ಪಿಳಿ ನೋಡಿದಳು. ಅಂದರೆ ಆಕೆ ಬೆಳಗ್ಗೆ ಎಲ್ಲ ಸುತ್ತಾಡಿದಾಳೆ, ಅವನಿಗೋಸ್ಕರ ಎಲ್ಲೂ ಸಿಗಲಿಲ್ಲ. ಮತ್ತು ಕೆರೆ ಹತ್ರ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಮತ್ತೆ ಪಟ್ಟಣದ ಕಡೆ ಹೆಜ್ಜೆ ಹಾಕಿದ್ದಾಳೆ. ಕತ್ಲಾಗಿದೆ, ಬೀದಿ ದೀಪಗಳು ಹತ್ತಿದವು ಅಂದರೆ ಕತ್ಲಾಗ್ತಾ ಬಂದಿದೆ, ದೀಪಗಳೆಲ್ಲ ಹತ್ಕೊಂಡಿದ್ದಾವೆ. ಯಾವುದೋ ಒಂದು ಹೊಸ ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದೀನಾ ಅಂತ ಅವಳು ಪಿಡಿ ಕಣ್ಣನ್ನು ಬಿಟ್ಕೊಂಡು ನೋಡ್ತಾ ಇದ್ದಾಳೆ. ಆದರೂ ಮುಂದೆ ನಡೀತಾನೇ ಇದ್ದಾಳೆ. ಒಂದು ಸೈಕಲ್ ಎದುರು ಭಾಗದಿಂದ ಹರಿದು ಹೋಯಿತು. ಪೊಲೀಸನ ಸಿಲ್ಲೊಂದು ಎಲ್ಲಿಂದಲೋ ಸದ್ದು ಮಾಡಿತು. ಆಕೆ ಮತ್ತೊಮ್ಮೆ ಹಿಂತಿರುಗಿ ನೋಡಿದಳು. ಆತ ಬರುತ್ತಲೇ ಇದ್ದ. ಯಾರು? ಆಕೆಯನ್ನು ಹಿಂಬಾಲಿಸ್ಕೊಂಡು ಬರ್ತಿದ್ನಲ್ವ ಆ ಕೆರೆಯಿಂದನು, ಅವನು ಇವಳು ಹಿಂದೆನೇ ಬರ್ತಾ ಇದ್ದ. ಫುಟ್ಪಾತಿನ ಮೇಲೆಯೇ ಒಂದು ದೇವದಾರು ಮರದ ಬಳಿ ಆಕೆ ನಿಂತಳು. ಆತನು ಸಮೀಪ ಬಂದ. ತಿಂಡಿಯ ಪೊಟ್ಟಣವನ್ನು ಆತ ಮುಂದಕ್ಕೆ ನೀಡಿದ. ಆ ಆ ಎಂದು ಆಕೆಯ ಗಂಟಲಿಂದ ಸ್ವರ ಹೊರಟಿತು. ಪೊಟ್ಟಣವನ್ನಾಕೆ ಬಿಚ್ಚಿ ಚೌಚೌವನ್ನು ಗಬಗಬನೆ ತಿಂದಳು.
ಆತ ಇನ್ನೊಂದು ಸಿಗರೇಟು ಹಚ್ಚಿದ. ಬೆಳಗ್ಗಿನಿಂದನೇ ನಿನ್ನ ನೋಡ್ತಾ ಇದ್ದೆ ಎಂದನಾತ. ಆಕೆ ಆತನ ತುಟಿ ಅಲಗುತ್ತಿದ್ದುದರಿಂದಲೇ ಎಷ್ಟನ್ನೋ ಅರ್ಥ ಮಾಡಿಕೊಂಡಳು. ಕಿವಿಯ ಬೇರಿಯ ಮೇಲೆ ಸದ್ದೇನೋ ಆಗುತ್ತಿತ್ತು, ಆದರೆ ಅರ್ಥವಾಗುತ್ತಿರಲಿಲ್ಲ. ಆಕೆ ಕ ಕ ಕ ಆ ಆ ಆ ಎಂದೇನೋ ಹೇಳಿದಳು. ಕಣ್ಣೀರು ಚಿಮ್ಮತೊಡಗಿತು. ನೋಡಿ, ಇಷ್ಟಕ್ಕೆ ಹಿಂಬಾಲಿಸ್ಕೊಂಬಂದಿದ್ದಂಥ ವ್ಯಕ್ತಿಗೆ ಈಕೆ ಮೂಗಿ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ಚುಚ್ಚು ಅಂತ ಸಂತಾಪ ಸೂಚಿಸಿದ. ಬಾ ಎಂದು ಕೈ ಸನ್ನೆ ಮಾಡಿದ. ಆಕೆ ತಲೆಬಾಗಿಸಿಕೊಂಡು ಆತನನ್ನೇ ಹಿಂಬಾಲಿಸಿದಳು. ಯಾವ ಥರ ನಾಯಿ ವಿನಮ್ರವಾಗಿ ಹಿಂದಿನಿಂದ ಹೋಗುವಂತೆ ಸಾಗಿದಳು. ಯಾವುದೋ ಆಶ್ರಯದಲ್ಲಿ ಹಾಗೇ ಆ ರಾತ್ರಿ ಬೆಳಗಾಯಿತು. ಹೇಗೋ ನಮ್ಮ ಕಾಣಿಗೆ ಒಬ್ಬರು ಆಶ್ರಯ ಕೊಡೋಕೆ ಬಂದರು ಅಲ್ವಾ, ಒಳ್ಳೆಯವರ ಇವರು, ಮುಂದೆ ನೋಡೋಣ. ಆ ರೀತಿ 4 ದಿನ ಕಳೆದವು. ಯಾವ ರೀತಿ ಅಂದರೆ, ಆತ ಕೂಡ ತನ್ನ ದೈಹಿಕ ಆಸೆಗೋಸ್ಕರ ಕಾಣಿಯನ್ನು 4 ದಿನಗಳ ಕಾಲ ಉಪಯೋಗಿಸ್ಕೊಂಡಿದ್ದಾನೆ. ಹೋಗಲಿ, ಪರ್ಮನೆಂಟಾಗಿ ಅವನೇ ಕಟ್ಕೊಂಡ? ಇಲ್ಲ, ಅವನು ಏನು ಮಾಡ್ತಾನೆ ನೋಡಿ ಮುಂದೆ. ಆಕೆಯನ್ನು ಅವನು ಸಿಂಗರಿಸಿದ. ಅರ್ಧ ಮಾತಿನಿಂದ ಅರ್ಧ ಕೈ ಸನ್ನೆಯಿಂದ ವಿವರಿಸಿ ಹೇಳಿದ. ಏನಂತ? ನಾನು ಹೊಸಬರನ್ನು ಕರೆದುಕೊಂಡು ಬರ್ತೀನಿ, ನೀನು ಸುಮ್ಮಗಿರಬೇಕು, ಬಾಯಂತೂ ಬಿಚ್ಚಲೇಬಾರ್ದು, ಮೂಕಿ ಅಂತ ತೋರಿಸ್ಬಾರ್ದು. ಅವನ ಈ ಮಾತಿಗೆ ಆಕೆ ಕುಯ್ ಕುಯ್ ಎನ್ನುತ್ತಿದ್ದಳು. ಯಾಕೆ? ತನ್ನನ್ನು ಮೂಕಿ ಎಂದು ಸಂಬೋಧಿಸಿದ ಆತ ಹಾವಭಾವ ಮಾಡಿದಾಗ ಆಕೆಗೆ ತುಂಬ ಸಿಟ್ಟು ಬರುತ್ತಿತ್ತು. ಆದರೆ ಕುಯ್ ಕುಯ್ ಶಬ್ದದಲ್ಲೇ ಆ ಸಿಟ್ಟು ಮುಕ್ತಾಯವಾಗುತ್ತಿತ್ತು. ಬೇರೆ ಇನ್ನೇನು ಮಾಡೋಕ್ಕಾಗುತ್ತೆ? ಅಸಹಾಯಕ ಸ್ಥಿತಿಯಲ್ಲಿದ್ದಾಳೆ ಕಾಣಿ. ಆತ ಯಾರನ್ನೋ ಕರೆತಂದ. ಸಂಭಾವಿತರಂತೆ ಕಾಣುತ್ತಿದ್ದರವರು. ಅವರೆದುರು ಆತ ಹಾಗೆ ಹಲ್ಲು ಕಿರಿಯುತ್ತಿದ್ದ. ತಿಂಡಿಯ ತುಣುಕಿನ ಮೇಲೆ ನಾಯಿಯ ಕಣ್ಣಿದ್ದ ಹಾಗೆ ಅವನ ದೃಷ್ಟಿ ಅವರ ಜೇಬುಗಳ ಮೇಲಿತ್ತು. ಯಾಕೆ? ಕಾಣಿಯ ದೇಹವನ್ನು ಬಳಸ್ಕೊಂಡು ವ್ಯಾಪಾರ ಮಾಡ್ತಿದ್ದಾನಲ್ವ, ಅವ್ರು ಎಷ್ಟು ದುಡ್ಡು ಕೊಡ್ಬೋದು ಅಂತ ಅವ್ರ ಜೇಬುಗಳ ಮೇಲೆ ಕಣ್ಣಿರ್ತಿತ್ತು ಇವನಿಗೆ. ಹೀಗೆ ಬಂದವರಲ್ಲೊಬ್ಬ ಶುದ್ಧ ಪಶು ಒಬ್ಬ ಬರ್ತಾನೆ. ಅವನು ಎಷ್ಟು ಮೃಗದ ರೀತಿ ಕಾಣಿ ಹತ್ರ ವರ್ತಿಸ್ಬಿಡ್ತಾನೆ ಅಂತಂದರೆ, ಆಕೆಯ ಅಂಗಾಂಗಗಳನ್ನೆಲ್ಲ ಹಿಡಿದು ನೋಯಿಸತೊಡಗಿದ. ಆಕೆ ನೋವು ತಡೆಯಲಾರದೆ ವೇ 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 ಎಂದು ಪ್ರತಿಭಟಿಸಿದಳು. 2 ಕೈಯಿಂದ ದಬ್ಬಿ ಅವನನ್ನು ಕೆಳಕ್ಕೆ ಬೀಡಿಸಿದಳು. ರಂಪವಾಯಿತು. ಆಕೆಯ ಯಜಮಾನನು ಬಡನಾಯಿಗೆ ಹೊಡೆದ ಹಾಗೆ ಆಕೆಗೆ ಬಡಿದ. ಯಾರು ಆಕೆಯ ಯಜಮಾನ? ಆ ಕೆರೆಯಿಂದ ಫಾಲೋ ಮಾಡ್ಕೊಂಡು ಬಂದಿದ್ನಲ್ಲ, 4 ದಿನ ಪ್ರೀತಿ ನಾಟಕ ಆಡಿ ಇವಳನ್ನ ಬಳಸ್ಕೊಂಡು ಇವಾಗ ವ್ಯಾಪಾರ ಮಾಡ್ತಿದ್ದಾನಲ್ಲ, ಅವನು ಆಕೆಯ ಯಜಮಾನ. ಅವನು ಒಳ್ಳೆ ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾನೆ. ಏನು ಕೊಡ್ದ? ಬಂದಿರೋಂಥ ಗಿರಾಕಿ ಹತ್ರ ಈಕೆ ಸರಿಯಾಗಿ ನಡ್ಕೊಂಡಿಲ್ಲ, ಇವಳಿಗೆ ನೋವಾದರೂ ಕೂಡ ಅವ್ರ ಹತ್ರ ಚೆನ್ನಾಗಿ ನಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಹೊಡೆದಿದ್ದಾನೆ. ಪಾಪ ಆಕೆಗೆ ತುಂಬ ನೋವಾಗಿದೆ. ಆಕೆ ಮುದುಡಿಕೊಂಡು ಮೂಲೆಯಲ್ಲಿ ಬಿದ್ದಳು. ಬಂದವರು ಮುಖ ಸಿಂಡರಿಸ್ಕೊಂಡು ಹೊರಟು ಹೋದರು. ಹಾಗೆ ಮಧ್ಯರಾತ್ರಿ ಆಗಿದೆ. ನಡುರಾತ್ರಿ ಆತ ಬಿದ್ದಿದ್ದ ಜಾಗದಿಂದ ಆಕೆಯನ್ನೆತ್ತಿ ಚಾಪೆಯ ಮೇಲೆ ಇರಿಸಿದ. ನೋವಾಯಿತೆ ನೋವಾಯಿತೆ ಎಂದ. ಆಕೆ ಏನನ್ನೂ ಹೇಳಲಿಲ್ಲ. ಕಣ್ಣುಗಳಲ್ಲಿ ಮಾತ್ರ ಏನೇನೋ ವಿಧವಾದ ವಿಕಾರಗಳಾಗುತ್ತಿದ್ದವು. ಆದರೆ ಆ ಅಲ್ಪ ಮಾನವನಿಗೆ ಅದರ ಅರ್ಥವಾಗಲಿಲ್ಲ. ಅಂದಿನಿಂದ ಕಾಣಿ ಬಲು ಮೆದುವಾದಳು. ಆತನನ್ನು ಆಕೆ ಪ್ರೀತಿಸಲಿಲ್ಲ. ಮೊದಲ ಸಾರಿ ಮೊಂಡು ಕೈಯವನನ್ನು ಪ್ರೀತಿಸಿದ ಹಾಗೆ ಯಾರನ್ನೂ ಆಕೆ ಪ್ರೀತಿಸಲಿಲ್ಲ. ಆದರೆ ಕಾಣಿಗೆ ಒಂದು ಅರ್ಥ ಆಗಿತ್ತು, ಇವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನನ್ನನ್ನು ಬಳಸ್ಕೊತಾ ಇದ್ದಾನೆ ಅನ್ನೋದು ಅರ್ಥ ಆಗಿತ್ತು. ದುಡ್ಡಿನ ಬೆಲೆ ಕಾಣಿಗೆ ತಿಳಿಯದು. ಎಷ್ಟು ಬರುತ್ತಿತ್ತೋ ಏನೋ. ಆದರೆ ಇವಳಿಗೆ ಏನೇನು ಕೊಡಿಸ್ತಾ ಇದ್ದ ಅವನು ಅಂತಂದರೆ, 2 ಸೀರೆ ರವಿಕೆ, ಜಂಪರ್, ರಾತ್ರಿ ಹೊರಹೋಗುವಾಗ ಹಾಕಿಕೊಳ್ಳಲು ತೂತಾಗಿದ್ದ ಆದರೆ ಉಣ್ಣೆಯ ಸ್ತ್ರೀ ಕೋಟು, ಮುಡಿಯಲು ಹೂವು, ಮೂಗಿಗೆ ಹೊಡೆಯುವ ಎಣ್ಣೆ, ಹಾಗೆ ಕೂದಲಿಗೂ, ಹೊಟ್ಟೆ ತುಂಬ ಊಟ ತಿಂಡಿ. ಹಾಗೆಯೇ ದಿನ ಕಳೆಯಿತು. ಸದ್ಯಕ್ಕೆ ಆಕೆ ಬಸುರಿಯಾಗಲಿಲ್ಲ. ಇಷ್ಟಿದ್ದರೂ ಒಂದು ದಿನ ಆಕೆಗೆ ಎದೆ ನೋವಾಯಿತು. ಹೊರಳಾಡಿದಳು. ವಿಲಿವಿಲಿ ಒದ್ದಾಡಿದಳು. ತನ್ನ ಹಳ್ಳಿಯ, ತಾನು ಹುಟ್ಟಿದ ಗುಡಿಸಲಿನ, ತನ್ನ ಭಾಷೆಯಾಡುವ ಜನರ ಮೊಂಡು ಕೈಯ ಮೊದಲ ಜೊತೆಗಾರನ ನೆನಪಾಯಿತು. ಓಹೋ ಓ ಓ ಎಂದೆಲ್ಲ ಸ್ವರವೆತ್ತಿದಳು. 2 ದಿನವೂ ರಾತ್ರಿ ಹೀಗೇ ಆಯಿತು. ಗಿರಾಕಿಗಳು ಬರಲೇ ಇಲ್ಲ. ಮಾರನೇ ದಿನ ಮುಂಜಾನೆ ಅಲ್ಲಿದ್ದ ತಿಂಡಿಯನ್ನೆಲ್ಲ ಬಟ್ಟೆ ಬರೆಯನ್ನೆಲ್ಲ ಕಟ್ಟಿಕೊಂಡು ಆಕೆ ಓಡಿ ಹೋದಳು. ನಗರದ ಇನ್ನೊಂದು ಅಂಚನ್ನು ತಲುಪಿ ಅದನ್ನು ದಾಟಿದಳು. ಈಕೆ ಜೊತೆ ಒಬ್ಬ ಇದ್ದ ಅಲ್ವಾ, ಅವನು ಕಣ್ತಪ್ಪಿಸಿ ಈಕೆ ಒಬ್ಬಳೇ ಓಡಿ ಬಂದ್ಬಿಟ್ಟಿದ್ದಾಳೆ. ಎಲ್ಲಿಗೆ ಹೋಗ್ತಿದ್ದಾಳೆ? ಆ ನಗರವನ್ನು ದಾಟಿದ್ರೆ ಒಂದು ಹಳ್ಳಿ, ದಾಟಿ ಮುಂದೆ ನಡೆದೊಂದು ಹಳ್ಳಿಗೆ. ಹೊಲ ಉಳುತ್ತಿದ್ದ ಒಂದು ಜೊತೆ ಎತ್ತು, ರೈತರು ಎಲ್ಲವನ್ನೂ ಆಕೆ ಮೌನದಿಂದ ನೋಡಿದಳು. ಕೆದರಿದ ತಲೆ ಕೂದಲನ್ನು ಬಾಚುವುದು ನೆನಪಾಗಲೇ ಇಲ್ಲ. ಒಂದಾಣೆಯ ಪುಟ್ಟ ಕನ್ನಡಿಯಲ್ಲಿ ತನ್ನ ಪ್ರತಿರೂಪವನ್ನು ನೋಡುವ ಬಯಕೆಯೂ ಆಗಲಿಲ್ಲ. ತಿಂಡಿ ತಿನ್ನುವುದು ಬೇಕೆನಿಸಲಿಲ್ಲ. ಮಳೆ ಹನಿ ಬಿದ್ದು ಸುತ್ತಲಿನ ನೆಲವೆಲ್ಲ ಹಸುರಾಗಿತ್ತು.
ಚಿಗುರು ಹುಲ್ಲಿನ ಮೇಲೆ ಕಾಣಿ ಒಂದೆಡೆ ಕುಳಿತಳು. ತನ್ನ ಬಾಲ್ಯದ 101 ನೆನಪುಗಳು ಬಂದವು. ಮುಖ ಸಣ್ಣಗಾಯಿತು. ನಿಧಾನವಾಗಿ ಜೋಂಪು ಹತ್ತಿ ಅಲ್ಲೇ ಹೊರಗಿ ನಿದ್ದೆ ಹೋದಳು. ಇಳಿ ಸಂಜೆಯ ಸಮಯ. ಶ್, ಏಯ್ ಏಯ್ ಎಂದು ಕೆಲ ರೈತ ಹೆಂಗಸರು ಎಬ್ಬಿಸಿದಾಗಲೇ ಆಕೆ ಕಣ್ಣು ತೆರೆದದ್ದು. ಕತ್ತಲಾದಂತೆ ಆ ಹಳ್ಳಿಯಲ್ಲಿ ಆಕೆಗೆ ಹೆದರಿಕೆಯಾಯಿತು. ಧಾವಿಸುತ್ತಾ ಕಾಣಿ ನಗರ ಸೇರಿದಳು. ಒಂದು ಕೊನೆಯಲ್ಲಿ ಆ ಶಾಲೆ ಇತ್ತು. ರಾತ್ರಿಯಲ್ಲಿ ಯಾರೂ ಇರುತ್ತಿರಲಿಲ್ಲ. ಅಲ್ಲಿಯೇ ಜಗಲಿಯ ಒಂದು ಮೂಲೆಯಲ್ಲಿ ಆಕೆ ಮಲಗಿದಳು. ಬೆಳಗ್ಗೆಯಾದೊಡನೆ ಎದ್ದು ಹೋದಳಾಕೆ. ಹೋಗುತ್ತಾ ಮೈಮೇಲಿನ ಬಟ್ಟೆ ಸರಿಪಡಿಸಿಕೊಂಡಳು. ಕೊಂಚ ಮಟ್ಟಿಗೆ ಸಿಂಗರಿಸಿಕೊಂಡಳು. ಹಾಗೆಯೇ ಸುತ್ತಾಡಿದಾಗ ಆ ಜಾಗದ ಪರಿಚಯವಾಯಿತು. ವಿಸ್ತಾರ ಭೂಮಿ, ಸುತ್ತಲೂ ಹಸಿರು ಹುಲ್ಲು, ಅಲ್ಲೇ ಆ ಸರ್ಕಲ್. ಅದರ ನಡುವಿನಲ್ಲಿ ಕಾರಂಜಿ, ಯಾರದೋ ಒಂದು ಪ್ರತಿಮೆ, ದೂರದಲ್ಲಿ ಒಂದೇ ಒಂದಾದ ಯಾವುದೋ ದೊಡ್ಡ ಕಟ್ಟಡ. ಯಾವ ಸರ್ಕಲ್ ನೆನಪಾಯ್ತಾ? ಅದೇ ಜನಗಳು ಹೋಗೋದಕ್ಕೆ ಹೆದರ್ಕೊತಾ ಇದ್ದಂಥ ಸರ್ಕಲ್. ಆರಂಭದಲ್ಲಿ ಒಂದು ಸರ್ಕಲ್ ಅಂತ ಬಂತಲ್ವ, ಅದೇ ಸರ್ಕಲ್. ಮೂಲೆಯಲ್ಲಿ ಕಡಲೆಕಾಯಿ ಮಾರುತ್ತಾ ಕುಳಿತಿದ್ದ ಒಬ್ಬನಿಗೆ ಇದ್ದ ಪುಡಿಗಾಸು ಸುರಿದು ಕಾಸಿನ ಬೆಲೆ ಏನೆಂಬುದನ್ನು ಆ ಮೂಕಿ ಕದಿತಳು. ಹಸಿವು ಇಂಗಲಿಲ್ಲ. ತುಂಬ ಹಸಿವಾದಾಗ ಕಡಲೆಕಾಯಿ ತಿಂದರೆ ಸರಿ ಹೋಗುತ್ತಾ? ಹೊಟ್ಟೆ ಹಸಿವು ಇಂಗುತ್ತಾ? ಇಲ್ಲ ಅಲ್ವಾ? ಈಗ ಏನು ಮಾಡ್ತಾಳೆ ಹೊಟ್ಟೆ ಪಾಡಿಗೋಸ್ಕರ? ಮುಂದೆ ನೋಡಿ. ಕತ್ತಲಾದಾಗ ಆ ಸರ್ಕಲಿನ ಬಳಿ ಹೋಗಿ ಒಂದು ಮೂಲೆಯಲ್ಲಿ ಕುಳಿತಳು. ಕೇಂದ್ರದ ಒಂದೇ ಒಂದು ದೀಪದಿಂದ ಮಂದ್ರ ಪ್ರಕಾಶವಷ್ಟೇ ಬೀಳುತ್ತಲಿತ್ತು. ಹಾದು ಹೋಗುತ್ತಿದ್ದವರು ಆಕೆಯನ್ನು ನೋಡಿ ಹೋಗುತ್ತಿದ್ದರು. ನೋಡಿದ ಒಬ್ಬಿಬ್ಬರು ಮುಂದೆ ಹೋದ ಬಳಿಕ ತಿರುಗಿ ನೋಡುತ್ತಿದ್ದರು. ಗಂಭೀರನಾಗಿ ಕಾಣುತ್ತಿದ್ದ ಮನುಷ್ಯನೊಬ್ಬ ಕನ್ನಡಕವನ್ನು ಸರಿಪಡಿಸುತ್ತಾ ಆ ಹಾದಿಯಲ್ಲೇ 2 ಬಾರಿ ಸುಳಿದ. ಇವನ ವರ್ತನೆ ನೋಡಿ ಕಾಣಿಗೆ ಅರ್ಥ ಆಯಿತು. ಇವನು ಬಹುಶಃ ನನಗೋಸ್ಕರನೇ ಹಿಂಗೆ ಸುತ್ತಾಡ್ತಾ ಇದ್ದಾನೆ ಅಂತ. ಈಗ ಕಾಣಿ ಏನು ಮಾಡ್ತಾಳೆ? ಕಾಣಿ ಎದ್ದು ನಿಂತು ಸರ್ಕಲಿನಿಂದ ಹೊರಕ್ಕೆ ಬಯಲಿನತ್ತ ನಡೆದಳು. ಎಲ್ಲೋ ಮರದತ್ತ, ಯಾವುದೋ ಪೊದೆಯ ಬಳಿಗೆ. ಆ ಮನುಷ್ಯ ಹಿಂದೆ ಮುಂದೆ ನೋಡುತ್ತಾ ಆಕೆಯನ್ನು ಹಿಂಬಾಲಿಸಿದ. ಮರುದಿನ ಕಾಗದದ ಚೂರನ್ನು ಕೊಟ್ಟರೆ ತಿಂಡಿಯೂ ಬರುವುದು, ಊಟವೂ ಬರುವುದು, ಚಿಲ್ಲರೆ ಕಾಸು ವಾಪಸ್ಸು ಬರುವುದು ಎಂದು ಕಾಣಿ ಕಲಿತಳು. ಹೊಟ್ಟೆಪಾಡಿಗೋಸ್ಕರ ಆ ವ್ಯಕ್ತಿ ತೋರಿಸ್ಕೊಟ್ಟಂಥ ಹಾದಿಯಲ್ಲೇ ಪಾಪ ಇವಳು ಮುಂದುವರಿತಾಳೆ. ಎಷ್ಟು ವಾಪಸ್ ಕಾಸು ಬರ್ತಾ ಇತ್ತೋ ಏನು ಕತೆನೋ ಅದು ಕೂಡ ಇವಳಿಗೆ ಗೊತ್ತಿರಲಿಲ್ಲ. ಅಷ್ಟೆಲ್ಲ ಜ್ಞಾನ ಆಕೆಗೆ ಇರಲೇ ಇರಲಿಲ್ಲ. ಅಂದಿನಿಂದ ಅವಳ ವಾಸ್ತವ್ಯ ಅದೇ ಸರ್ಕಲ್ನಲ್ಲಾಗುತ್ತೆ. ಅಂದಿನಿಂದ ಹಗಲು ಅಲೆದಾಟ, ಸಂಜೆ ಸರ್ಕಲಿನಲ್ಲಿ 1-2 ಪರಿಚಯ. ಸಮೀಪದ ಹುಲ್ಲುಗಾವಲಿನ ಹಾಸಿಗೆಯಲ್ಲಿ ಆಕೆಯೇ 1 ಸಾರಿಯೋ ಅಥವಾ 2 ಸಾರಿಯೋ 3 ಸಾರಿಯೋ ಸಾಯುವುದು, ಸತ್ತು ಜೀವಿಸುವುದು, ಜೀವಿಸಿ ಮತ್ತೆ ಮಾರನೇ ದಿನ ರಾತ್ರಿ ಸಾಯುವುದು. ಅಂದರೆ ಏನರ್ಥ? ಆಕೆಗೆ ಈ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಆದರೂ ಕೂಡ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಅವಳಿಗೆ ಕೆಲಸವನ್ನು ಮಾಡಲೇಬೇಕಾಗಿದೆ. ಬೇರೆ ಯಾರೂ ಕೂಡ ಸುಮ್ಮನೆ ಇವಳಿಗೆ ಊಟ ಹಾಕೋದಿಲ್ವಲ್ಲ. ಈಕೆ ಮೇಲೆ ಕನಿಕರದ ಭಾವನೆ ಬರೋದೇ ಇಲ್ಲ. ಎಲ್ಲರೂ ಆಸೆಗಳಿಂದ ನೋಡ್ತಾರೆ ಹೊರತು ಇವಳನ್ನು ಬೇಕು ಅಂತ ಬಯಸ್ತಾರೆ ಹೊರತು ಬಾ ಒಂದು ತೂಟ ನೀನು ತಿನ್ನು ಅಂತ ಕೊಡೋರು ಯಾರೂ ಇಲ್ಲ. ಅದಕ್ಕೋಸ್ಕರ ಅವಳು ಈ ಕೆಲಸವನ್ನು ಮಾಡಲೇಬೇಕಾಗಿದೆ, ಒಲ್ಲದ ಮನಸ್ಥಿತಿಯಲ್ಲಿ. ಹಾಗೆಯೇ ಕಾಲ ಕಳೆಯಿತು. ಎಂತೆಂಥವರೆಲ್ಲ ಆಕೆಯ ಬಳಿಗೆ ಬರುತ್ತಿದ್ದರು. ಆಕೆಗೆ ತಿಳಿಯದು ಯಾರ್ಯಾರೆಲ್ಲ ಬರ್ತಾಯಿದ್ರು. ಇಂಥವ್ರೆ ಅಂತ ಏಜ್ ಲಿಮಿಟ್ ಇತ್ತಾ? ಇಲ್ಲ. ಕುಡುಕರಾಗಿರ್ಬೋದು, ಲಫಂಗರಿರಬಹುದು, ದಿಕ್ಕುಗೆಟ್ಟ ಭ್ರಮರ ಜೀವನದ ವಿಲಾಸಿಗಳಿರ್ಬೋದು, ಹಗಲೆಲ್ಲ ಸಾಂಪ್ರದಾಯಿಕ ಬುದ್ಧಿಮತ್ತೆಯ ಸೋಗು ಧರಿಸುವ ಕಾಮುಕರಿರಬಹುದು, ಮನೆಯ ಅತೃಪ್ತಿಯನ್ನು ಹೋಗಲಾಡಿಸುವಂತಹ ದಾಹಿಗಳಿರ್ಬೋದು, ಚಿಕ್ಕವರಿಂದ ಇಳಿ ವಯಸ್ಸಿನವರೆಗೂ ಎಲ್ಲರೂ ಕೂಡ ಕಾಣಿಯನ್ನು ಬಯಸ್ತಾ ಇದ್ರು. ಮೂಕಿ ಬೇರೆ ಪಾಪ ಏನೂ ಅರ್ಥ ಆಗ್ತಿರಲಿಲ್ಲ. ಮಾತು ಬರುತ್ತಿದ್ದರೆ ಏನಾದರೂ ಅರ್ಥವಾಗುತ್ತಿತ್ತೋ ಏನೋ. ಮುಖ ನೋಡಿದರೆ ಅದರ ಹಾವಭಾವದಿಂದ ಸ್ವಲ್ಪವಾದರೂ ತಿಳಿಯುವುದು ಆಕೆಗೆ. ಆದರೆ ಆ ರಾತ್ರಿ ಹೊತ್ತಿನಲ್ಲಿ ಬಂದವರ ಮುಖ ಕಾಣುವುದೇನು ಬಂತು? ಕತ್ಲು ಬೇರೆ, ಯಾರು ಬಂದಿದ್ದಾರೆ ನನ್ನ ಹತ್ರ ಅಂತ ಕಾಣಿಗೆ ಹೆಂಗೆ ಗೊತ್ತಾಗಬೇಕು ಪಾಪ? ಪ್ರೇಮ ಕಾಮದ ವಿಚಾರವನ್ನು ಬಲ್ಲವಳಲ್ಲ ಆಕೆ. ಎಳೆ ಮೀಸೆಯವರಿರಲಿ ಮುದುಕರಿರಲಿ ಆಕೆಗೆರಡೂ ಸಮವೇ. ದೇಹ ಬಳಲಿದಾಗ ಆಕೆ ನರಳುವಳು, ನೋವಾದಾಗ ಗಂಟಲಿನಿಂದ ಅರ್ಥವಾಗದ ವಿಕೃತ ಸ್ವರ ಹೊರಡಿಸುವಳು. ತಾನು ಮೂಕಿ. ಈ ಮೂಕಿಯಿಂದ ತೃಪ್ತಿ ಬಯಸುವವರ ಮನಸ್ಸಿನಲ್ಲಿ ಏನೇನು ಅನುಭವಗಳಾಗುತ್ತವೆಂಬುದು ಗೊತ್ತಿಲ್ಲ ಕಾಣಿಗೆ. ನಡೆಯುವುದೆಲ್ಲ ಯಾಂತ್ರಿಕ ವ್ಯವಹಾರ. ಆಕೆಯೊಂದು ಉಸಿರಾಡುವ ಯಂತ್ರವಷ್ಟೇ. ಇಷ್ಟು ದಿನ ಕಾಣಿ ಹೊಟ್ಟೆ ಹೊರ್ಕೊಳ್ಳೋದಕ್ಕೆ ಏನೋ ಒಂದು ಮಾಡ್ತಾ ಇಲ್ಲೋ ಪಾಪ, ಹೇಗೋ ಒಂದು ನಡೀತಾ ಇತ್ತು ಅವಳ ಜೀವನ. ಇನ್ನು ಮುಂದಕ್ಕೆ ಮಳೆಗಾಲ ಬೇರೆ ಶುರುವಾಗಿದೆ. ಈಗ ಅವಳ ಕತೆ ಏನು? ಮಳೆ ಬಲವಾಯಿತು, ಗಿರಾಕಿಗಳು ಬರಲಿಲ್ಲ. ಆಗಾಗ್ಗೆ ಸಂಪಾದನೆ ಕಡಿಮೆಯಾಯಿತು, ಜೀವ ಸಣ್ಣಗಾಯಿತು. ಕಾಣಿ ಬಡಕಲಾದಳು. ತಾನೇ ಎದ್ದು ಜನರಿದ್ದೆಡೆಗೆ ಹೋಗಿ ಅವರ ಸುತ್ತಮುತ್ತ ಸುಳಿಯಲಾರಂಭಿಸಿದಳು.
ಕೆನ್ನೆಗಳು ಗುಳಿ ಬಿದ್ದವು. ಕಣ್ಣು ಕೆಳಕ್ಕಿಳಿಯಿತು. ಜ್ವರ ಬರತೊಡಗಿತ್ತು. ಮತ್ತಷ್ಟು ಹೆಚ್ಚು ಸಿಂಗಾರ ಮಾಡಿಕೊಂಡಳಾಕೆ. ಮಳೆ ತುಂಬ ತೀವ್ರವಾಗಿ ಬರ್ತಾ ಇದೆ. ಜನಗಳು ಜಾಸ್ತಿ ಓಡಾಡ್ತಾ ಇಲ್ಲ. ಕಾಣಿಗೆ ಊಟಕ್ಕಂತೂ ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ. ಅವಳೇ ತನ್ನ ಕೆಲಸವನ್ನು ಮಾಡಿ ಊಟವನ್ನು ಗಿಟ್ಟಿಸ್ಕೊಳ್ಳೋಣ ಅಂತಾದರೆ ಅವಳನ್ನು ಯಾರೂ ನೋಡ್ತಾ ಇಲ್ಲ. ಯಾಕಂದರೆ ಮಳೆಯ ಪರಿಣಾಮ ಕಾಣಿ ಮೇಲೆ ತುಂಬಾ ಪ್ರಭಾವ ಬೀರ್ಬಿಟ್ಟಿದೆ. ಅವಳಿಗೆ ಹೊಟ್ಟೆ ಊಟ ಇಲ್ಲದೆ ತುಂಬಾ ಬಡಕಲಾಗ್ಬಿಟ್ಟಿದ್ದಾಳೆ. ಕೆನ್ನೆ ಎಲ್ಲ ಒಳಗಡೆ ಹೋಗ್ಬಿಟ್ಟಿದೆ. ಕಣ್ಣೆಲ್ಲ ಗುಳಿ ಬಿದ್ದುಬಿಟ್ಟಿದೆ. ತುಂಬಾ ಸಣ್ಣಾಗಿ ನಾರ್ತಾ ಇದ್ದಾಳೆ. ಹಂಗಿರ್ಬೇಕಾದ್ರೆ ಅವಳನ್ನು ಯಾರು ನೋಡ್ತಾರೆ? ಯಾರು ಕೂಡ ನೋಡ್ತಾ ಇಲ್ಲ. ಆದರೂ ಕೂಡ ಅವಳು ಧೃತಿಗೆಡದೆ ಮತ್ತಷ್ಟು ಸಿಂಗಾರವನ್ನು ಮಾಡಿಕೊಂಡು ಜನ ಇರೋ ಕಡೆ ಅವಳೇ ಓಡಾಡ್ತಾ ಇದ್ದಾಳೆ. ಆಕೆ ದೂರದಲ್ಲಿ ಬಳುಕುತ್ತಾ ನಡೆಯುತ್ತಿದ್ದರೆ, ಆ ಉಣ್ಣೆ ಕೋಟನ್ನು ಧರಿಸಿ ತಲೆಗೆ ಹೂ ಮುಡಿದಿದ್ದರೆ ಸುಮಾರಾಗಿ ಕಾಣಿಸ್ತಾ ಇದ್ಲು. ಆದರೆ ಹತ್ತಿರದಿಂದ ಮುಖವಿಟ್ಟು ನೋಡಿದರೆ ಎರಡೂ ಕಣ್ಣುಗಳಲ್ಲಿ ಎರಡು ದೆವ್ವಗಳು ನರ್ತಿಸಿದಂತೆ ತೋರುತ್ತಿತ್ತು. ಯಾರೂ ಗಿರಾಕಿಗಳು ಬರ್ತಾ ಇರಲಿಲ್ಲ. ಕೆಲವು ಪುಂಡರು ಆಕೆ ಮಲಗುತ್ತಿದ್ದ ಶಾಲೆಗೆ ಬರುತ್ತಿದ್ದರು ರಾತ್ರಿ ಹೊತ್ತು. ಆದರೆ ಪುಡಿಗಾಸು ಬಿಚ್ಚುತ್ತಿರಲಿಲ್ಲ. ಆಕೆ ಜಗಳವಾಡುತ್ತಿದ್ದಳು. ಆದರೂ ಪೀಡಿಸಿ ಬಲಾತ್ಕರಿಸುತ್ತಿದ್ದರು. ಅವರ ನಗೆಯೋ ವಿಕಟ ಅಟ್ಟಹಾಸಗಳೋ. ಕಾಣಿ ಆದರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ಲು. ಆ ಪ್ರತಿಭಟನೆ ವಿಫಲವಾದಾಗ ತೇಕುತ್ತಾ ಆದುದ್ದಾಗಲೆಂದು ತಲೆಬಾಗುತ್ತಿದ್ದಳು. ಜ್ವರ ಹೆಚ್ಚಿತು. ಕೆರೆಯಲ್ಲಿ ಸ್ನಾನ ಮಾಡಬೇಡವೆಂದು ಆಕೆಯ ಮನಸ್ಸು ಹೇಳಿದಂತಾಯಿತು. ಚರ್ಮಕ್ಕೇನೋ ರೋಗ ಬಡಿಯಿತು. ಯುವತಿ ಕಾಣಿ ತುಂಬ ನರಳಾಡಿದಳು. ಮೈಯಿಂದ ಕೆಟ್ಟ ವಾಸನೆ ಬರತೊಡಗಿತು. ಇರುವ ತಾಣ ಬದಲಿಸಿದಳು. ಒಂದು ಫರ್ಲಾಂಗಿನಾಚೆ ಇದ್ದ ಮುರುಕು ಮನೆಯೊಂದರ ಬಳಿಗೆ ಹೋದಳು. ಅಲ್ಲೊಬ್ಬ ನಡುವಯಸ್ಸಿನ ಭಿಕ್ಷುಕ ತನ್ನ ಅರಮನೆ ಕಟ್ಟಿಕೊಂಡಿದ್ದ. ನೋಡಿ, ಆ ಮುರುಕು ಮನೆಯಲ್ಲಿ ಈಗಾಗಲೇ ಒಬ್ಬ ಭಿಕ್ಷುಕ ವಾಸ ಆಗಿದ್ದ. ಅಲ್ಲಿ ಇವಳು ಕೂಡ ಆಶ್ರಯವನ್ನು ಪಡ್ಕೊತಾಳೆ. ಆತ 3 ದಿನ ಅವಳಿಗಿಷ್ಟು ಗಂಜಿ ನೀಡಿದ. ಆಕೆ ಮುರಿದಿದ್ದ ಮಾಡಿನೆಡೆಯಿಂದ ಆಕಾಶದತ್ತ ಬಿರಬಿರನೆ ನೋಡುತ್ತಾ ಮಲಗಿದಳು. 4ನೆಯ ದಿನ ಜ್ವರ ಸ್ವಲ್ಪ ಇಳಿಯಿತು. ಆಕೆ ಎದ್ದು ಕುಳಿತಳು. ಆ ಭಿಕ್ಷುಕ ಆಸೆಯಿಂದ ಅವಳ ಕಡೆ ನೋಡಿದ. ಆಕೆಯ ಮುಖದ ಮೇಲೆ ಯಾವ ಭಾವನೆಯೂ ಇರಲಿಲ್ಲ. ಇಂಥ ಭಾವನೆಗಳನ್ನು ಅನುಭವಿಸುವ ಸಾಮರ್ಥ್ಯವೇ ಆಕೆಯಲ್ಲಿ ನಶಿಸಿ ಹೋಗಿತ್ತು. ಆತ ಆ ದಿನ ಭಿಕ್ಷೆ ಎತ್ತುವುದಕ್ಕೂ ಹೋಗದೆ ಅವಳೊಡನೆಯೇ ಇದ್ದು ಬಿಟ್ಟ. ಉಪಚಾರ ಮಾಡಿದ್ದ ಅಲ್ವಾ, ಹಾಗಾಗಿ ಅವಳು ಕೂಡ ಇವಾಗ ಉಪಚಾರ ಮಾಡಬೇಕು ಇವನಿಗೆ. ರೋಗ ಪೀಡಿತವಾಗಿದ್ದ ಆತನ ದೇಹ ಬಹಳ ದಿನಗಳ ಬಯಕೆಯನ್ನು ಈಡೇರಿಸ ಹೊರಟಿತ್ತು. ಸಂಜೆ ಕಾಣಿ ತನ್ನ ಕರಿಯ ಕೋಟನ್ನು ಹೊದ್ದುಕೊಂಡು ನಿಧಾನವಾಗಿ ನಡೆಯುತ್ತಾ ಹುಲ್ಲುಗಾವಲನ್ನು ದಾಟಿ ಸರ್ಕಲಿನತ್ತ ಹೋಗಿ ಕತ್ತಲೆಯಿದ್ದ ಆ ಒಂದು ಮೂಲೆಯಲ್ಲಿ ನಿಂತಳು. ಆಕೆಗೆ ಬವಳಿ ಬಂದ ಹಾಗಾಗಿತ್ತು. ತುಂಬ ಸುಸ್ತಾಗ್ಬಿಟ್ಟಿದ್ಲು ಕಾಣಿ. ಊರಿನ ಹೊಲ, ತಂದೆ ತಾಯಿ, ಮೊಂಡು ಕೈಯ ಜೊತೆಗಾರ ಇವರೆಲ್ಲ ಕಣ್ಣ ಮುಂದೆ ಬಂದ ಹಾಗಾಯಿತು. ಕೂಲಿಯಾಗಲೆಂದು ಮದರಾಸಿಗೆ ಹೋದ ಅಣ್ಣನು ಜಗಳವಾಡಿ ಮನೆ ಬಿಟ್ಟು ತಮ್ಮನು ಎದುರಿನಲ್ಲಿ ನಿಂತು ಕಾಣಿ ಎಂದು ಕರೆದ ಹಾಗಾಗುತ್ತಿತ್ತು. ಹೃದಯವೆಲ್ಲ ನೋವಿನಿಂದ ತುಂಬಿತ್ತು. ಬಹಳ ಹೊತ್ತು ನಿಲ್ಲಲಾರದೆ ಆಕೆ ಅಲ್ಲಿಯೇ ಮೂಲೆಯಲ್ಲಿ ಕುಸಿ ಕುಳಿತಳು. ದೂರದಲ್ಲಿ ಕಡಲೆಕಾಯಿ ಮಾರುವಾತನ ಕಾಗದದೊಳಗಿನ ದೀಪ ಬಾ ಎನ್ನುತ್ತಿತ್ತು. ಕಾಣಿಗೆ ತುಂಬ ಹಶ್ವಾಗ್ಬಿಟ್ಟಿದೆ. ಆದರೆ ಪಾಪ ಪುಡಿಗಾಸು ಕೂಡ ಇಲ್ಲ ಅವಳ ಹತ್ರ. ಕೈ ಚಾಚಿ ಬಾಚಿ ಕಡಲೆಕಾಯಿ ಒಯ್ದು ಬಿಡಬೇಕೆಂದು ತೋರಿತು. ಆದರೆ ಆ ಸಾಮರ್ಥ್ಯ ಕೂಡ ಅವಳಲ್ಲಿ ಇರಲಿಲ್ಲ. ಗಂಟೆ 1 ಕಳೆಯಿತು. 1:15 ಕಾರಂಜಿಯ ಬಳಿ ಕುಳಿತವರೆಲ್ಲ ಒಬ್ಬೊಬ್ಬರಾಗಿ ಮನೆಯ ಕಡೆ ಹೊರಟರು. ಕಾಣಿ ಒಬ್ಬೊಬ್ಬರನ್ನೇ ಆಸೆಯ ದೃಷ್ಟಿಯಿಂದ ನೋಡಿದಳು. ಯಾರಾದರೂ ಬರ್ತಾರೇನೋ, ಇವತ್ತು ನನ್ನ ಹೊಟ್ಟೆಗೆ ಊಟ ಸಿಗುತ್ತೇನೋ ಅಂತ ನೋಡ್ತಾ ಇದ್ಲು. ಯಾರೂ ಕೂಡ ಅವಳ ಕಡೆ ದೃಷ್ಟಿಯನ್ನೇ ಹಾಯಿಸಲಿಲ್ಲ. ಕೊನೆಗೊಬ್ಬ ಬಂದು ದೂರದಲ್ಲೇ ನಿಂತ. ದಾಂಡಿಗ ದೇಹ, ಪೊಲೀಸ್ ಸ್ವರೂಪಿ. ತೋಳು ಬೀಸಿ ಸನ್ನೆ ಮಾಡಿದ. ಆಕೆ ಎದ್ದು ನಿಂತು ಪ್ರಯಾಸದಿಂದ ಕಾಲೆಳೆದುಕೊಂಡು ಆತನನ್ನು ಹಿಂಬಾಲಿಸಿದಳು. ಆತ ಯಾವನೋ ಹೊಸಬ. ಅಲ್ಲೇ ಪೊದರಿನಾಚೆ ಆಕೆಯನ್ನಾತ ಕೆಡವಿದ. ಗೊರಕ್ಕೆಂದಳು ಕಾಣಿ. ಸಿಡಿಮಿಡಿಗೊಂಡು ಆತ ಎದ್ದು ನಿಂತು ಮೈ ಕೊಡವಿದ. ಥುತ್ ಎಂದು ಆಕೆಯ ಮೇಲೆ ಉಗುಳಿದ. ಕಾಣಿ ಎದ್ದು ಕುಳಿತುಕೊಳ್ಳಲು ಯತ್ನಿಸಿದಳು. ಆದರೆ ಶಕ್ತಿಯೇ ಇರಲಿಲ್ಲ. ಆತ ಮತ್ತೊಮ್ಮೆ ಥುತ್ ಎಂದು ಹೊರಟ. ಕಾಸು ಕೊಡಲಿಲ್ಲ. ಕಾಣಿ ಆರ್ತನಾದ ಮಾಡುವಂತೆ ಬಾಯಿ ತೆರೆದಳು. ಆದರೆ ಸ್ವರ ಹೊರಡಲಿಲ್ಲ. ನೋಡಿ, ಆ ದಾಂಡಿಗ ವ್ಯಕ್ತಿ ಕಾಣಿಯನ್ನು ಬಳಸ್ಕೊಂಡಿದ್ದಾನೆ. ಆದರೆ ಕಾಸು ಕೊಡಬೇಕಾಗಿತ್ತಲ್ವಾ, ಅವಳು ಊಟ ಮಾಡಬೇಕಾಗಿತ್ತಲ್ವಾ. ಕಾಸು ಕೊಡದೆ ಅವನ ಬಯಕೆಗಳನ್ನೆಲ್ಲ ತೀರಿಸ್ಕೊಂಡಿದ್ದಾನೆ. ಆದರೆ ಅವನಿಗೆ ಇಷ್ಟದ ಪ್ರಕಾರ ಇವಳು ನಡ್ಕೊತಾ ಇಲ್ಲ ಅಂತ ಎಲ್ಲ ಆದಮೇಲೆ ಉಗಿದ್ಬಿಟ್ಟು ಹೋಗ್ತಾ ಇದ್ದಾನೆ.
ಏನೂ ಆಗಿಲ್ಲ ಅಂದರೆ ಕಾಣಿ ಸುಮ್ಮನಿರ್ತಿದ್ಲು. ಆದರೆ ಎಲ್ಲ ಮುಗ್ದಿದೆ, ನೀನು ಕಾಸು ಕೊಟ್ಟು ಹೋಗ್ತಾ ಇಲ್ಲ, ಇದು ತಪ್ಪು ಅಂತ ಕಾಣಿ ಕಿರ್ಚ್ಕೊತಾ ಇದ್ದಾಳೆ. ಮೂಕ ವೇದನೆಯನ್ನು ಅನುಭವಿಸ್ತಾ ಇದ್ದಾಳೆ. ಬಾಯಿ ಬಿಟ್ಟು ಹೇಳೋದಕ್ಕಾಗ್ತಾ ಇಲ್ಲ, ಅಷ್ಟು ಶಕ್ತಿನೂ ಇಲ್ಲ, ಸ್ವರನೇ ಬರ್ತಾ ಇಲ್ಲ ಹೊರಗಡೆ. ಆದರೂ ಕೂಡ ಬಹಳ ಪ್ರಯಾಸದಿಂದ ಏನನ್ನೋ ಹೇಳೋದಕ್ಕೆ ಹೋಗ್ತಾ ಇದ್ದಾಳೆ. ಅವಳ ಕೈ ಸಾಧ್ಯ ಆಗ್ತಾ ಇಲ್ಲ. ಮೂಕಿ ಬೇರೆ ಅಲ್ವಾ, ಪಾಪ. ಆತ ಬೇಗ ಬೇಗನೆ ಹೆಜ್ಜೆ ಇಡತೊಡಗಿದ. ಇವಳ ಕೈಗೆ ಸಿಗಲೇಬಾರ್ದು ಅಂತ ಬೇಗ ಬೇಗ ಹೋಗೋದಕ್ಕೆ ನೋಡ್ತಾ ಇದ್ದಾನೆ. ಕೊನೆಗೊಮ್ಮೆ ಆಕೆ ತೆವಳಿ ಎದ್ದು ನಿಂತ್ಕೊತಾಳೆ. ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಕಾಣಿ ಎದ್ದು ನಿಂತ್ಕೊತಾಳೆ. ಹೆತ್ತ ಎಳೆಗೂಸನ್ನು ಕಸಿದೊಯ್ಯುವ ಪಾಪಿಯನ್ನು ಬೆನ್ನಟ್ಟುವಂತೆ ಆಕೆ ಓಡಿದಳು. ಯಾರಿಂದೆ? ಆ ದಾಂಡಿಗನ ಹಿಂದೆ ಓಡ್ತಾ ಇದ್ದಾಳೆ. ಹೇ ನಿಂತ್ಕೊಳ್ಳಯ್ಯ, ನೀನು ಮಾಡ್ತಿರೋದು ಮೋಸ, ಇದು ಅನ್ಯಾಯ, ನನಗೆ ಈ ಥರ ಮಾಡ್ಬಿಟ್ಟು ಹೋಗ್ಬೇಡ ಅನ್ನೋ ರೀತಿ ಲಬೋ ಎಂದಾಕೆ ಬೊಬ್ಬಿಟ್ಟಳು. ಯವನ ತಕಕ ಆ ಎಂದು ಚೀರಿದಳಾಕೆ. ಆತ ದುಡ್ಡು ಕೊಡದೆ ಓಡುತ್ತಿದ್ದಾನೆ. ಆಕೆ ತನ್ನ ಭಾಷೆಯಲ್ಲಿ ನ್ಯಾಯ ಮೀರಿ ವರ್ತಿಸಬೇಡವೆಂದು ಕೇಳುತ್ತಿದ್ದಾಳೆ. ನಾಳೆಯ ನನ್ನ ಒಂದು ತುತ್ತು ಅನ್ನವನ್ನು ಕಸಿಯಬೇಡ ಎಂದು ಮೊರೆ ಇಡುತ್ತಿದ್ದಾಳೆ. ನೋಡಿ, ಅವನ ಹಿಂದೆನೇ ಇವಳು ಓಡ್ತಾ ಇದ್ದಾಳೆ. ದಯವಿಟ್ಟು ನನಗೆ ಈ ಥರ ಮೋಸ ಮಾಡಬೇಡ, ಕಾಸು ಕೊಟ್ಬಿಟ್ಟು ಹೋಗ್ಬಿಡಪ್ಪ ಅಂತ ಬೇಡ್ಕೊತಾ ಇದ್ದಾಳೆ. ಹಿಂಬಾಲಿಸ್ಕೊಂಡು ಬರ್ತಿರೋಂಥ ಕಾಣಿಯನ್ನು ನೋಡಿ ಅವನಿಗೆ ಭಯ ಆಗೋಗ್ಬಿಡುತ್ತೆ, ಗಾಬರಿ ಆಗೋಗ್ಬಿಡ್ತದೆ. ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಯಾಕೆಂದರೆ ಆ ಕಾರಂಜಿ ಹತ್ರ ಇನ್ನೂ ಜನಗಳಿರ್ತಾರೆ. ಏನೋ ಮಾಡಿದ್ದಾನೆ ಆಕೆಗೆ ಅಂತಂದ್ಬಿಟ್ಟು ಜನಗಳು ಬಂದು ಇವನಿಗೇನಾದರೂ ಅಪಾಯ ಮಾಡಿಬಿಟ್ರೆ ಅಂತ ಅವನಿಗೆ ತುಂಬಾ ಭಯ ಆಗೋಗ್ಬಿಡುತ್ತೆ. ಅದೇ ಭಯ ಗಾಬರಿಯಲ್ಲಿ ಆ ಆಸಾಮಿ ತಟಕ್ಕನೆ ಹಿಂತಿರುಗಿದ. ಆಕೆಯ ಗಂಟಲಿಗೆ ಕೈ ಹಾಕಿ ಹಿಸುಕಿ ನೆಲಕ್ಕುರುಳಿಸಿದ. ಹೊಲಸು ರಂಡೆ ಎಂದು ಶಪಿಸಿದ. ಆಕೆಯ ಹೊಟ್ಟೆಗೆ ಬೂಟು ಕಾಲಿನಿಂದ ಒದೆದ. ನೋವಿನಿಂದ ಕಾಣಿ ಹಾಗೇ ಬಿದ್ದುಕೊಂಡಳು. ಗಂಟಲಲ್ಲಿ ಏನೋ ಸ್ವರ ಬರುತ್ತಿತ್ತು, ಆದರೆ ಅದು ಹೊರಗೆ ಕೇಳಿಸುತ್ತಿರಲಿಲ್ಲ. ಉಸಿರಾಡುತ್ತಿತ್ತು ಮೆಲ್ಲ ಮೆಲ್ಲನೆ. ನಿಂತು ನಿಂತು ನಿಧಾನವಾದ ಉಸಿರು. ಕೊನೆಯ ಒಂದೆರಡು ಉಸಿರಾಟವಷ್ಟೆ. ಕಾಣಿಯ ಅಂತ್ಯವಾಗುತ್ತೆ. ಕಾಣಿ ಸತ್ತೋಗ್ಬಿಡ್ತಾಳೆ. ನೆಕ್ಸ್ಟ್ ಬೆಳಗಾಯಿತು. ಸೂರ್ಯ ಮೇಲಕ್ಕೆ ಬಂದಂತೆ ಕಾವೇರತೊಡಗಿತು. ಸರ್ಕಲನ್ನು ಹಾದು ಹೋಗಲೇಬೇಕಾದವರು ಭೀತಿಯಿಂದೊಮ್ಮೆ ಎಡಕ್ಕೆ ಕಣ್ಣು ಹೊರಳಿಸಿ ಮತ್ತೆ ತಲೆ ಕೆಳಗು ಮಾಡಿ ಸರಸರನೆ ನಡೆದು ಹೋಗುತ್ತಿದ್ದರು. ಎಲ್ಲರೂ ಚಲಿಸುತ್ತಲೇ ಇದ್ದರು. ನಿಲ್ಲುವವರು ಯಾರೂ ಇರಲಿಲ್ಲ. ಪೌರಸಭೆಯ ವ್ಯಾನು ಬಂದು ಕಳೇಬರವನ್ನು ಒಯ್ಯುವುದೆಂದು ಯಾರೋ ಹೇಳುತ್ತಿದ್ದರು. ಕಾಣಿಯ ದೇಹದ ಮೇಲೆ ಎತ್ತರದಲ್ಲಿ ಗಿಡುಗವೊಂದು ಸುತ್ತೂ ಸುತ್ತೂ ಬರುತ್ತಿತ್ತು. ಅದನ್ನೇ ನೋಡುತ್ತಿದ್ದ ಹಾಗೆ ಕಣ್ಣರಳಿಸಿ ಕಾಣಿ ಮಲಗಿದ್ದಳು. ಸುತ್ತು ಬರುತ್ತಲೇ ಇತ್ತು ಗಿಡುಗ. ಕೆಳಗೆ ನೋಡುತ್ತಾ ಕೊನೆಯ ಗಿರಾಕಿ. ಆಕೆ ಬದುಕಿದ್ದಾಗ ಕೆಲ ಗಂಡು ಪ್ರಾಣಿಗಳು ಆಕೆಯ ದೇಹವನ್ನು ಬಯಸ್ತಾ ಇದ್ರು, ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ. ಆಕೆ ಇವಾಗ ಸತ್ತೋಗ್ಬಿಟ್ಟಿದ್ದಾಳೆ, ಬದುಕಿಲ್ಲ. ಸತ್ತಿರೋ ದೇಹವನ್ನು ಭಕ್ಷಿಸೋದಕ್ಕೋಸ್ಕರ ಕೊನೆಯ ಗಿರಾಕಿ ಅನ್ನೋ ರೀತಿಯಲ್ಲಿ ಆಸೆಗಣ್ಣಿಂದ ಅವಳ ದೇಹವನ್ನು ಒಂದು ಗಿಡುಗ ನೋಡ್ತಾ ಇದೆ. ಆಕೆಯ ದೇಹವನ್ನು ಸುತ್ತುವರಿತಾ ಇದೆ. ಇವಳು ಕೂಡ ನೀನೇ ನನ್ನ ಕೊನೆಯ ಗಿರಾಕಿ ಅನ್ನೋ ರೀತಿಯಲ್ಲಿ ಬಿಟ್ಟ ಕಂಡು ಬಿಟ್ಟಂತೆ ಆ ಗಿಡುಗವನ್ನೇ ನೋಡೋವಂಥ ರೀತಿಯಲ್ಲಿ ಸತ್ತು ಬಿದ್ದಿದ್ದಾಳೆ. ಇಲ್ಲಿಗೆ ಕತೆ ಮುಕ್ತಾಯ ಆಗುತ್ತೆ. ನೋಡಿ, ಕಾಣಿ ಅನ್ನೋ ಒಬ್ಬ ಅಬಲೆ ಅಸಹಾಯಕ ಸ್ತ್ರೀಯನ್ನು ಒಂದು ಸಮಾಜದಲ್ಲಿ ಪುರುಷ ಯಾವ ರೀತಿ ಬಳಸ್ಕೊತಾನೆ, ಒಳ್ಳೆಯದನ್ನೇ ಮಾಡ್ತೀನಿ ಅನ್ನೋ ನೆಪದಲ್ಲಿ ಎಷ್ಟೆಲ್ಲ ಕೆಟ್ಟ ಕೆಲಸಗಳನ್ನು ಸ್ತ್ರೀಯಿಂದ ಮಾಡಿಸ್ತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಕತೆ, ಹೌದಲ್ವಾ? ನೋಡಿ, ಕಾಣಿ ಮೇಲೆ ಒಬ್ರಿಗೂ ಕೂಡ ಕನಿಕರ ಬರೋದಿಲ್ವಾ? ಒಬ್ರಿಗೂ ಕೂಡ ದಯೆ ಅನ್ನೋದು ಬರಲಿಲ್ವಾ ಅವಳ ಮೇಲೆ? ಮೊದಲು ಅವನು ಯಾರೋ ಬಂದ ಪ್ರೀತಿಸ್ತೀನಿ ಅಂತ ಅಂದ. ಅವ್ರ ಅಪ್ಪ ಅಮ್ಮ ಜೊತೆ ಇದ್ದಿರೋಂಥ ಇವಳನ್ನ ನಾನು ನಿನಗೆ ಚೆನ್ನಾಗಿ ನೋಡ್ಕೊತೀನಿ ಬಾ ನನ್ನ ಜೊತೆ ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ಅವನ ಆಸೆ ತೀರಾದ್ಮೇಲೆ ಒಬ್ಬಳನ್ನೇ ಬಿಟ್ಬಿಟ್ಟು ಹೊರಟೋದ ಅವನು. ಇಲ್ಲಿ ಇವಳು ಪಾಡೇನು? ಅಟ್ಲೀಸ್ಟ್ ಕೊನೆ ಪಕ್ಷ ಅವಳನ್ನ ವಾಪಸ್ ಕರ್ಕೊಂಡೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ಆದರೂ ಬಿಡಬೇಕಾಗಿತ್ತಲ್ವಾ? ಒಂದು ಸೇಫ್ಟಿ ಇರೋದಲ್ವಾ? ಮಾಡಲಿಲ್ಲ. ಹಂಗೆ ಇನ್ನೊಬ್ಬ ಬರ್ತಾನೆ, ಅವನ ಆಸೆಗಳೆಲ್ಲ ತೀರಿಸ್ಕೊತಾನೆ ಕೆಲವೊಂದಷ್ಟು ದಿನ. ಆಮೇಲೆ ಅವಳನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ವ್ಯಾಪಾರವನ್ನು ಕೂಡ ಮಾಡಿಬಿಡ್ತಾನೆ. ಅಲ್ಲ, ಇವಳನ್ನ ಕಂಡ್ರೆ ಯಾಕೆ ಯಾರಿಗೂ ಕೂಡ ಒಂದು ಕರುಣೆ ಬರಲಿಲ್ಲ? ಒಂದು ಕೆಲಸ ಕೊಡ್ಸೋಣ, ಅಟ್ಲೀಸ್ಟ್ ಮನೆ ಕೆಲಸ. ಭಿಕ್ಷೆ ಬೇಡ್ತಿದ್ರು ಕೂಡ ಇವಳಿಗೆ ಯಾರೂ ಭಿಕ್ಷೆ ಆಗ್ತಾ ಇಲ್ಲ. ನೋಡೋ ದೃಷ್ಟಿಕೋನ ಬೇರೆ ಥರ ನೋಡ್ತಾ ಇದ್ದಾರೆ. ಬಾ ಕೆಲವೊಂದು ಗಂಟೆ ನನ್ನ ಜೊತೆ ಇರು, ಆಮೇಲೆ ನಿನಗೆ ಭಿಕ್ಷೆ ಹಾಕ್ತೀನಿ, ದುಡ್ಡು ಕೊಡ್ತೀನಿ ಅಂತ ಹೇಳೋಂಥ ಪ್ರಪಂಚದಲ್ಲಿ ಇವಳು ಯಾವ ರೀತಿ ಬದುಕಬೇಕು? ಅದೇ ವೃತ್ತಿಯನ್ನು ಇವಳು ಮುಂದುವರಿಸ್ತಾ ಇದ್ದಾಳೆ. ನಾನೀ ಕೆಲಸನ ಮಾಡಿದ್ರೆ ಇವತ್ತು ಊಟ ಮಾಡಿ ನಾಳೆನೂ ಕೂಡ ತಿನ್ಬೋದಲ್ಲ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕಾಣಿ ಇಂಥ ಕೆಲಸವನ್ನು ಮಾಡ್ತಿದ್ದಾಳೆ. ಪಾಪ ಅವಳಿಗೆ ಇದು ಹೊಲಸು ಕೆಲಸ ಅಂತ ಗೊತ್ತಿಲ್ಲ, ಅವಳಿಗೆ ಮನಸ್ಸೇ ಇಲ್ಲ ಈ ಕೆಲಸ ಮಾಡೋದಕ್ಕೆ, ಆದರೂ ಕೂಡ ಹೊಟ್ಟೆಪಾಡು. ಅದಕ್ಕೆ ಹೆಣ್ಮಕ್ಳು ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡದೆ ಒಬ್ಬ ವ್ಯಕ್ತಿಯನ್ನು ನಂಬಿಕೊಂಡು ನಮ್ಮ ಹೆತ್ತವರನ್ನು ಬಿಟ್ಟುಬಿಟ್ಟು ಎಲ್ಲೂ ಹೋಗಬಾರ್ದು. ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಂದು ಪುರುಷರು ಇರ್ತಾರೆ, ಪ್ರೀತಿ ನಾಟಕ ಆಡ್ಬಿಡ್ತಾರೆ, ಹೆಣ್ಣನ್ನು ತನಗೆ ಬೇಕಾದಂತೆ ಬಳಸ್ಕೊಂಡು ಕೊನೆಗೆ ನಡ್ನೀರಲ್ಲಿ ಕೈ ಬಿಟ್ಬಿಡ್ತಾರೆ.
ಇಂಥ ಪರಿಸ್ಥಿತಿಯನ್ನು ಎಲ್ಲ ಹುಡುಗಿರು ಒಂದೇ ಥರ ಎದುರಿಸೋದಿಲ್ಲ. ಕೆಲವರು ತುಂಬ ವೀಕ್ ಮೈಂಡೆಡ್ ಆಗಿರ್ತಾರೆ, ಕೆಲವು ಸ್ಟ್ರಾಂಗ್ ಆಗಿರ್ತಾರೆ, ಇದರಿಂದ ಹೊರಗಡೆ ಬಂದು ಫೈಟ್ ಮಾಡಿ ತುಂಬ ಚೆನ್ನಾಗಿ ಜೀವನವನ್ನು ಕಟ್ಕೊತಾರೆ. ಆದರೆ ವೀಕ್ ಮೈಂಡೆಡ್ ಇರ್ತಾರಲ್ಲ, ಅವ್ರಿಗಂತೂ ಇದು ನರಕ. ದಿನಗಳು ಕಳೆದ್ರೂ ಕೂಡ ಅವ್ರ ಮನಸ್ಸಲ್ಲಿ ಈ ಒಂದು ಗಾಯ ಮಾಗೋದಿಲ್ಲ. ಅಷ್ಟು ಸೆನ್ಸಿಟಿವ್ ಕೂಡ ಇರ್ತಾರೆ ಹೆಣ್ಮಕ್ಳು. ಹಾಗಾಗಿ ನಾವು ಈ ಸಮಾಜದಲ್ಲಿ ಸ್ತ್ರೀಯರು ತುಂಬ ಜೋಪಾನವಾಗಿರಬೇಕು. ಹೆಣ್ಣಿನ ಅಸಹಾಯಕತೆಯನ್ನು ಬೇರೊಬ್ಬರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ನಾವು ಯಾವತ್ತೂ ಮಾಡಿಕೊಡ್ಬಾರ್ದು. ಅಕಸ್ಮಾತ್ ಅಸಹಾಯಕಳಾದರೆ ಜೀವನ ಯಾವ ರೀತಿ ನಾಶ ಆಗುತ್ತೆ, ಯಾವೆಲ್ಲ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲು ಈ ಸಣ್ಣ ಕತೆ. ಈ ಥರ ಇರಬಾರ್ದು ಅನ್ನೋದಕ್ಕೂ ಕೂಡ ಇದೊಂದು ಎಕ್ಸಾಂಪಲ್ ಆಗುತ್ತೆ. ಸ್ತ್ರೀ ಆದವಳು ಈ ಥರ ಧೃತಿಗೆಡದೆ ಯಾವುದೋ ಒಂದು ಕಷ್ಟಕ್ಕೆ ಸಿಲುಕಿದ್ದಾಳೆ ಅಂತಂದಾಗ ಅದರಿಂದ ಪಾರಾಗಬೇಕು, ಅದನ್ನೇ ಮುಂದುವರಿಸ್ಕೊಂಡು ಹೋಗಬಾರ್ದು ಅನ್ನೋದನ್ನು ನಾವು ಇದರಿಂದ ಕಲ್ತ್ಕೊಬೇಕು.